ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಸಚಿವರಾದ ರಹೀಂ ಖಾನ್ ನೆರೆಹಾನಿ ವೀಕ್ಷಣೆಯನ್ನ ಮಾಡಿದ ಬೆನ್ನಲ್ಲೇ ಯುವಕನ ಅಸಮಾಧಾನದ ವಿಡಿಯೋ ವೈರಲ್ ಆಗಿದೆ. ಸಚಿವರು ಕಾಟಾಚಾರಕ್ಕೆ ನೆರೆಹಾನಿ ವೀಕ್ಷಣೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಆರೋಪಿಸಲಾಗಿದೆ. ಬೀದರ್ನ ಉತ್ತರ ವಿಧಾನಸಭಾ ಕ್ಷೇತ್ರದ ಯುವಕ ಸಚಿವ ರಹೀಂ ಖಾನ್ ಬರ್ತಾರೆ, ಹೋಗ್ತಾರೆ, ಜನರ ಸಮಸ್ಯೆಯನ್ನ ಆಲಿಸೋದಿಲ್ಲ. ರಸ್ತೆ ಮೇಲೆ ನಿಂತು ವೀಕ್ಷಣೆ ಮಾಡಿದ್ರೆ ಜನರ ಸಮಸ್ಯೆ ಅರ್ಥ ಆಗತ್ತಾ? ಮಿನಿಸ್ಟರ್ ಸಾಬ್, ನೀವು ಮತ ಕೇಳಲು ಬರುವಂತಹ ರೋಡ್ ವ್ಯವಸ್ಥೆ ನೋಡಿ, ಇದೇ ರಸ್ತೆಯಲ್ಲಿ ಬಂದು ಮತವನ್ನ ಕೇಳ್ತೀರಿ. ನಮ್ಮ ಸಮಸ್ಯೆ ಕೆಳಗಿಳಿದು ನೋಡಿ, ಬಂದ್ರು ಹೋದ್ರು ಅನ್ನುವಂತಹ ರೀತಿಯಲ್ಲಿ ವಿಸಿಟ್ ಮಾಡಬೇಡಿ ಅಂತ ಹೇಳಿ ಯುವಕ ವಿಡಿಯೋ ಮಾಡಿ ಅಸಮಾಧಾನ ಹೊರಹಾಕಿದ್ದಾನೆ. कुछ इंजेक्शन देके कुछ ऐसा करके कुछ कर सकते हैं हमको। अभी ये मेरे हिसाब से पानी 15 दिन तक नहीं होता। देख लो, तुम आके विजिट करो। फिलहाल एक बार आगे भाई इधर 8 फीट ಕಡಿಮೆ ಆಗಿದೆ ಅಂತ ಹೇಳತಾರೆ. 4-4 ಫೀಟ್ ನೀರು ಇಲ್ಲಂದ್ರೆ ಎಲ್ಲ ಹಾದಿ ಹೋಗಿತ್ತು. ನಾವು ಇದಕ್ಕೆ ಹಾಕಂಬರ ನೀರೇ ठीक है, गाड़ी ऐसे लेकर निकालो. ಒಂದು ನಿಮಿಷ ಆ ಕಡೆ ನೋಡ್ರಿ ಸರ್. ಸರ್ ಇನ್ನೊಂದು ಸ್ವಲ್ಪ ಮುಂದೆ ಬನ್ನಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ. ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನ ಅಕ್ರಮವಾಗಿ ಸಂಗ್ರಹಣೆ ಮಾಡಿದ್ದ ಆರೋಪಿಗಳ ವಿರುದ್ಧ ಬಂಕಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಹಾರ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆ ನಡೆಸಿ ಅಂದಾಜು 2.20 ಲಕ್ಷ ರೂಪಾಯಿಗಳ 206 ಅಕ್ಕಿ ಚೀಲಗಳನ್ನು ವಶಕ್ಕೆ ಪಡೆದಿದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತ ಆರೋಪಿ ಮೈನುದ್ದೀನ್ ಖತೀಬ್, ಸೈಯದ್ ಶಾಬಿರ್ ಅಹಮದ್ ದೊಡ್ಡಮನಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಆರೋಪಿಗಳು ರಾಜಾರೋಷವಾಗಿ ಪಡಿತರ ಅಕ್ಕಿಯನ್ನ ಸಂಗ್ರಹಣೆ ಮಾಡಿ ಲಾರಿಯಲ್ಲಿ ಮಂಡ್ಯ ಮತ್ತು ಹುಬ್ಬಳ್ಳಿಗೆ ಹಸ್ತಾಂತರ ಮಾಡ್ತಾ ಇರುವಂತದ್ದು ಬೆಳಕಿಗೆ ಬಂದಿದೆ. ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿದ್ರೂ ಕೂಡ ದಂಧೆಕೋರರನ್ನ ಬಂಧಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಸೋನು ಅಬಿದಲ್ಲಿ ರೋಡಿಸಿಟ್ರೆ ಇವಾಗ ರೋಡಿಸಿಟ್ರೆ ಗನ್ಮಲಿ ರೋಡಿಸಿಟ್ರೆ ನಾ ಎಲ್ಲ ರೋಡಿಸಿಟ್ರೆ ಬರ್ರಿ ಮಾತಾಡ್ರಿ ಮಾಡನ್ರಿ ನಮ್ಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಹೆಂಗೆ? ಅಲ್ರಿ ನೀವು ಮಾತಾಡತ್ರಲ್ಲ, ಮಾತಾಡ್ರಿ, ಮಾತಾಡೋದ್ರ ಮಾತಾಡ್ರಿ. ಮುಂಜಾನೆ ಬಂದ್ರಿ ಏನಂದ್ರ ಫೋನ್ ಮಾಡ್ಬೇಕಾ ನೋಡ್ರಿ ಗಾಡಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ. ಇನೋವಾ ಮತ್ತು ಕ್ಯಾಂಟರ್ ಮಧ್ಯೆ ಡಿಕ್ಕಿಯಾಗಿ ಓರ್ವ ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ರಾಜ್ಯ ಹೆದ್ದಾರಿ NH44ರ ಬೀಚಗಾನಹಳ್ಳಿ ಕ್ರಾಸ್ ಬಳಿಯಲ್ಲಿ ಸಂಭವಿಸಿದೆ. 35 ವರ್ಷದ ನಂದಿನಿ ಮೃತ ಮಹಿಳೆ ಮಂತ್ರಾಲಯಕ್ಕೆ ಹೋಗಿ ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಬೀಚಗಾನಹಳ್ಳಿ ಕ್ರಾಸ್ ಬಳಿಯಲ್ಲಿ ಮುಂದೆ ಹೋಗ್ತಾ ಇದ್ದಂತಹ ಕ್ಯಾಂಟರ್ಗೆ ಇನೋವಾ ಕಾರು ಡಿಕ್ಕಿಯಾಗಿದೆ. ಘಟನೆಯಲ್ಲಿ ಕಾರಿನಲ್ಲಿದ್ದಂತಹ 6 ಜನ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಗುಡಿಬಂಡೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಅವಘಡ ಸಂಭವಿಸಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.